ನನ್ನ ಪ್ರಕಾರ ಪುರಂದರದಾಸರು ಹಿ ವಾಸ್ ಅ ಮಾಸ್ಟರ್ ಮಾರ್ಕೆಟರ್. ದಾಸನ ಮಾಡಿಕೋ ಎನ್ನ. ಮಕ್ಕಳಿಲ್ಲದ ಚಿಂತೆ, ಮಕ್ಕಳಾದ್ರೂ ಚಿಂತೆ, ಬಡವನಾದ್ರೂ ಚಿಂತೆ, ಬಲ್ಲಿದನಾದ್ರೂ ಚಿಂತೆ, ಹಿಡಿ ಹೊನ್ನು ಕೈಯೊಳ್ಳಾದ್ರೂ ಚಿಂತೆ. ಸೊ ಅಂದ್ರೆ ಹರಿದಾಸ ಹೇಗಿರ್ಬೇಕು? ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಹಾಡುವವನು. ಜಗದೋಧಾರನ. ಒಟ್ಟಲ್ಲಿ ನಮ್ ಜೀವನನ ಹೇಗ್ ನಡೆಸ್ಬೇಕು? ತಂಬೂರಿ ಮೀಟಿದವ, ಹವ ಬಿದಾಟಿದವ. ಅಂದಿಗೂ ಇಂದಿಗೂ ಎಂದೆಂದಿಗೂ ಅವರು ಕರ್ನಾಟಕ ಸಂಗೀತ ಪಿತಾಮಹರೇ. ಕಲ್ಲು ಸಕ್ಕರೆ ಕೊಳ್ಳಿರು ನೀವೆಲ್ಲರೂ, ಕಲ್ಲು ಸಕ್ಕರೆ ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ. ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ. ಈ ಎಲ್ಲ ಹಾಡುಗಳನ್ನ ಪೋಣಿಸಿರುವಂತಹ ಸೂತ್ರ ಅಂತಂದ್ರೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೆಸ್ಕೊಳ್ಳುವಂತಹ ಶ್ರೀ ಪುರಂದರದಾಸರು. ಸುಮಾರು 500 ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಈ ದಾಸ ಸಾಹಿತ್ಯದ ದಿಗ್ಗಜ ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬೆರ್ತೋಗಿದ್ದಾರೆ. ಇವತ್ತು ಪುರಂದರದಾಸರ ಸಾಹಿತ್ಯ, ಸಂಗೀತ, ಅವರ ಜೀವನ ಇದನ್ನೆಲ್ಲ ಅರಿಯುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ನಾದಮಯ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ, ನಾನು ವರ್ಷಾ ರಾಮಚಂದ್ರ. ಒಂದು ಮಾತು ಹೇಳಬೇಕು, ನನಗೆ ವೈಯಕ್ತಿಕವಾಗಿ ಪುರಂದರದಾಸರ ಜೀವನದ ಬಗ್ಗೆ, ಅವರ ಸಾಹಿತ್ಯ, ಸಂಗೀತ ಇದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ. ಆದರೆ ಯಾರ ಜೊತೆ ಕೂತಿದ್ದೀನಲ್ಲ ಅವ್ರು ಇದಕ್ಕೆ ತದ್ವಿರುದ್ಧ. ಸುಮಾರು ಒಂದು 20 ವರ್ಷದಕ್ಕಿಂತ ಜಾಸ್ತಿ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಸಂಗೀತ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನನ್ನ ಜೊತೆ ಇರೋದು ಇವತ್ತು ಮಾನಸಿ ಪ್ರಸಾದ್. ನಮಸ್ತೆ ಮಾನಸಿ, ಹೇಗಿದ್ದೀರಿ? ನಮಸ್ಕಾರ ವರ್ಷ, ತುಂಬಾ ಸಂತೋಷ ಆಗ್ತಾ ಇದೆ. ಪುರಂದರದಾಸರ ಬಗ್ಗೆ ಮಾತಾಡುವಂತಹ ದಿನಾನೇ ಒಂದು ಸುದಿನ ಅಂತ ಹೇಳ್ಬೋದು. ವೆರಿ ನೈಸ್, ಸೊ ಹ್ಯಾಪಿ ಟು ಬಿ ಹಿಯರ್. ಪುರಂದರದಾಸರು ಅಂತ ಈಗ ನೋಡಿದಾಗ 3 ಅಂಶಗಳು ನನ್ನ ತಲೆಗೆ ಬರುತ್ತೆ ಆಯ್ತಾ. ಒಂದು, ಅವ್ರನ್ನ ಸಂತರು, ಸೇಂಟ್ ಅಂತ ನೋಡ್ತೀವಿ, ಕವಿ ಅಲ್ವಾ, ಹಾಗೇನೆ ಸಂಗೀತಗಾರರು ಅಂದ್ರೆ ಲಕ್ಷಣಕಾರರು, ವಾಗ್ಯಕಾರರು. ಈ 3 ಅಂಶಗಳಿದಾವೆ. ನಿಮ್ಮನ್ನ ನಾನು ಕೇಳಬೇಕು, ನಿಮಗೆ ಈ 3ರಲ್ಲಿ ಯಾವ್ದ್ರದ್ದು ತೂಕ ಒಂದು ಚೂರು ಜಾಸ್ತಿ ಅಥವಾ ಯಾವುದು ಹೆಚ್ಚು ಮುಖ್ಯ ಅಂತ ನೀವು ನೋಡ್ತೀರಿ? ದೇರ್ ಆರ್ ಸೋ ಮೆನಿ ಆ್ಯಂಗಲ್ಸ್ ಟು ದಿಸ್ ಗ್ರೇಟ್ ಪರ್ಸನಾಲಿಟಿ. ಸೊ ನನ್ನ ಪ್ರಕಾರ ಅವರ ಎಲ್ಲ ಐಡೆಂಟಿಟಿನಲ್ಲಿ ಒಂದು ಐಡೆಂಟಿಟಿ ಬಹಳ ಮುಖ್ಯ, ಹರಿದಾಸ. ಹರಿದಾಸ ಅಂದ್ರೆ ಇವಾಗ ಹರಿದಾಸ ಅಂದ್ರೆ ಏನು? ಅವರೇ ಅಫ್ಕೋರ್ಸ್ ಇವಾಗ ಅದೇ ನಾವು ಹೇಗೆ ಹೇಳ್ಬೋದು ಅವರು ಹರಿದಾಸರು ಅಂತ, ದಟ್ ವಾಸ್ ಹಿಸ್ ಮೇನ್ ಇದು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ವೆರಿ ವೆಲ್ ನೋನ್ ಕಾಂಪೋಸಿಷನ್. ದಾಸನ ಮಾಡಿಕೋ ಎನ್ನ, ದಾಸನ ಮಾಡಿಕೋ ಎನ್ನ ಸ್ವಾಮಿ, ಸಾಸಿರ ನಾಮದ ವೆಂಕಟರಮಣ. ಈ ತರ ಹಲವಾರು ರಚನೆಗಳಲ್ಲಿ ಅವರು ನಾನು ಹರಿದಾಸ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಹಿಮ್. ನೀನೇ ನನ್ನನ್ನ ಹರಿದಾಸನಾಗಿ ಮಾಡು ಅಂತ ಹೇಳಿದ್ದಾರೆ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವಿನ್ನ ಹರಣಗೆ ತೊಡಿಸೋ, ಚರಣ ಸೇವೆಯನಗೆ ಗೋಣಿಸೋ, ಅಭಯ ಕರ ಪುಷ್ಪವೆನ್ನ ಶಿರದಲ್ಲಿ ಮೂಡಿಸೋ, ದಾಸನ ಮಾಡಿಕೋ ಎನ್ನ. ಬಟ್ ಹರಿದಾಸ ಅಂದ್ರೆ ಏನು? ಹೌದು, ಸೊ ದಟ್ ಇಸ್ ಅ ಕ್ವೆಶನ್. ಏನಿದಕ್ಕೆ ಡೆಫಿನಿಷನ್? ಇನ್ನೊಂದು ರಚನೆಯಲ್ಲಿ ಅವ್ರು ಹೇಳಿದ್ದಾರೆ, ಗೆಜ್ಜೆ ಕಾಲ್ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯರೆಂಬೋ ಕಾಗದ ಬಂದಿದೆ, ನಮ್ಮ ಪುರಂದರ ವಿಠಲ ತಾನೇ ಬರೆದ ಕಾಗದ ಬಂದಿದೆ ಅಂತ. ಸೊ ಅಂದ್ರೆ ಹರಿದಾಸ ಹೇಗಿರ್ಬೇಕು? ಗೆಜ್ಜೆ ಕಟ್ಟಿ
ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಹಾಡುವಂತಹ ಹಾಡುವವನು. ಇದೆಲ್ಲ ನೋಡಿದ್ರೆ ಖಂಡಿತ ನನ್ನ ಪ್ರಕಾರ ಅವರ ವ್ಯಕ್ತಿತ್ವದಲ್ಲಿ ಎತ್ತು ಕಾಣಿಸೋದು ಒಂದು ಹರಿದಾಸತ್ವ, ಇನ್ನೊಂದು ಸಂಗೀತ. ಇರಬೇಕು ಹರಿದಾಸ ಸಂಗವಿರಬೇಕು, ಇರಬೇಕು ಹರಿದಾಸ ಸಂಗವಿರಬೇಕು, ಪರಮಜ್ಞಾನಿಗಳ ಸಂಪಾದಿಸಬೇಕು, ಇರಬೇಕು ಅತಿ ಜ್ಞಾನಿಯಾಗಬೇಕು, ಹರಿಕಥೆ ಕೇಳಬೇಕು, ಯತಿಗಳ ಪಾದಕ್ಕೆ ಎರಗಬೇಕು, ಸತಿ ಸುತರಿರಬೇಕು, ಮಮತೆ ಬಿಟ್ಟಿರಬೇಕು, ಸತಿ ಸುತರಿರಬೇಕು, ಮಮತೆ ಬಿಟ್ಟಿರಬೇಕು, ಮತಿಯ ಬಿಡದೆ ಹರಿಯ ಪೂಜಿಪರ ಸಂಗ ಇರಬೇಕು, ಹರಿದಾಸ ಸಂಗವಿರಬೇಕು, ಇರಬೇಕು. ಸಂಗೀತವನ್ನ ಮನೆ ಮನೆಗೂ ತಗೊಂಡು ಹೋದ್ರು ಪುರಂದರದಾಸರು ಅಂತಂದ್ರಿ. ಬರೀ ಸಂಗೀತ ಅಷ್ಟೇ ಅಲ್ಲ, ಸಾಹಿತ್ಯವನ್ನ ಕೂಡ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟೆ 2 ತುಂಬದು ಒಂದು ತುಂಬಲೇ ಇಲ್ಲ, ತುಂಬಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟೆ 2 ತುಂಬದು ಒಂದು ತುಂಬಲೇ ಇಲ್ಲ, ತುಂಬಲೇ ಇಲ್ಲ. ಈಗ ಅವರ ಸಾಕಷ್ಟು ರಚನೆಗಳನ್ನ ನೋಡಿದ್ರೆ ಮೆಟಫರ್ಗಳು, ರೂಪಕಗಳೇನಿದಾವಲ್ಲ ಬಹಳ ಸಿಂಪಲ್ ರೂಪಕಗಳು. ಅಡುಗೆ ಮನೆಯಿಂದ ಹಿಡಿದು ಕೃಷಿ ಮಾಡೋರಿಂದ ಹಿಡಿದು ಇಲ್ಲ ವ್ಯಾಪಾರ ವರ್ತಕರ ಜೀವನ, ಸೊ ಈ ಥರ ಬೇರೆ ಬೇರೆ ವಲಯಗಳ ರೂಪಕಗಳನ್ನ, ಮೆಟಫರ್ಗಳನ್ನ ಉಪಯೋಗಿಸ್ತಾರೆ. ಅವ್ರು ಇದನ್ನ ಬೇಕು ಅಂತ ಮಾಡಿದ್ದ ಅಥವಾ ಅವ್ರು ಸಹಜವಾಗಿ ಹಾಗೆ ಬಂದಿದ್ದ ಅವ್ರಿಗದು? ನನ್ನ ಪ್ರಕಾರ ಪುರಂದರದಾಸರು ಹಿ ವಾಸ್ ಅ ಮಾಸ್ಟರ್ ಮಾರ್ಕೆಟರ್ ಅಂತ ಅನ್ಸುತ್ತೆ. ನಂಗೆ ತುಂಬಾ ಸತಿ ಅನ್ಸುತ್ತೆ. ಯಾಕೆಂದ್ರೆ ಅಗೇನ್ ಅವರು ವ್ಯಾಪಾರ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು. ಸೊ ಇವಾಗ ಮಾರ್ಕೆಟಿಂಗ್ ಏನಂದ್ರೆ ನಮ್ಮ ಪ್ರಾಡಕ್ಟ್ ಏನಿರತ್ತೋ ಅದನ್ನ ಯಾವ ರೀತಿನಲ್ಲಿ ಜನರಿಗೆ ತಲುಪಿಸ್ಬೇಕು, ಯಾರಿಗೆ ಯಾವ ರೀತಿಲಿ ತಲುಪಿಸಿದ್ರೆ ಬೇಗ ತಲುಪುತ್ತೆ. ಅದೇ ನಿಮ್ ಟಾರ್ಗೆಟ್ ಆಡಿಯನ್ಸ್ ಯಾರು ಒಂದೇ ಆಗಿರಲ್ಲ, ಬೇರೆ ಬೇರೆ ಗುಂಪುಗಳಿರತ್ತೆ ಟಾರ್ಗೆಟ್ ಆಡಿಯನ್ಸ್. ಅವ್ರವ್ರಿಗೆ ಯಾವ ತರ ನಾವು ಕೊಡ್ಬೇಕು, ಅದು ತುಂಬಾ ಮುಖ್ಯ. ಸೊ ಪುರಂದರದಾಸರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಕೆಲವು ಉದಾಹರಣೆಗಳನ್ನ ನೋಡ್ಬೋದು. ಯಾವ ತರ ಆಡಿಯನ್ಸ್ ಇರ್ಬೋದು. ಒಂದು ಹೋಮ್ ಮೇಕರ್ ತಗೊಳ್ಳೋಣ. ಅಂದ್ರೆ ಆ ಕಾಲದಲ್ಲಿ ಇವಾಗ ಅಟ್ಲೀಸ್ಟ್ ಗಂಡಸರಿಗೆ ಎಲ್ಲಾದ್ರೂ ಹೋಗಿ ಲೆಕ್ಚರ್ ಕೇಳಿ ಅಥವಾ ಪಾರಾಯಣಗಳನ್ನ ಕೇಳೋದು ಅಥವಾ ಗುರುಕುಲಕ್ಕೆ ಹೋಗಿ ಕಲಿಯೋದು, ಆ ತರ ಆಪರ್ಚುನಿಟೀಸ್ ಹೆಂಗಸರಿಗೆ ಆ ತರ ಆಪರ್ಚುನಿಟೀಸ್ ಇರ್ತಾನೆ ಇರ್ಲಿಲ್ಲ. ಸೊ ಅವ್ರಿಗೆ ಹೇಗೆ ಅರ್ಥ ಮಾಡ್ಸೋದು ನಮ್ಮ ಫಿಲಾಸಫಿ ಅನ್ನೋದಕ್ಕೆ ಒಂದು ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್ ಇದೆ. ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ತನುವೆಂಬೋ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ತೊಳೆದು ಆಮೇಲೆ ಕರುಣೆಂಬೋ ಸಾಮಗ್ರಿ ಹೂಡಿ ಮೋಕ್ಷ ಪರಿಕರವಾದಂತ ಪಾಕವ ಮಾಡಿ ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ ಬಿಡದಿ ಕೊಂಡಾಡಿ ಅನುಭವದಡುಗೆಯ ಮಾಡಿ. ಸೊ ಎಷ್ಟು ಚಂದವಾಗಿ ಪ್ರತಿ ಸಾಲಲ್ಲೂ ಆ ಮನೇಲಿರುವಂತಹ ಹೆಂಗಸರಿಗೆ ಅವ್ರಿಗೆ ಅರ್ಥ ಆಗುವಂತಹ ಪದಗಳು, ಅವ್ರು ಮಾಡ್ತಿದ್ದಂತಹ ಕ್ರಿಯೆಗಳು ಅಲ್ವಾ, ಮುಸುರೆಯನ್ನು ತೊಳೆಯೋದಾಗ್ಲಿ, ಆ ಪಾತ್ರೆ ಬಗ್ಗೆ ಹೇಳ್ತಾರೆ. ಇದು ಒಂದು ಎಕ್ಸಾಂಪಲ್ ಆದ್ರೆ, ಇನ್ನೊಂದ್ ಕಡೆ ಇವಾಗ ರೈತರು. ಸೊ ಅವ್ರು ಏನ್ ಹೇಳಿದ್ದಾರೆ? ಚಿತ್ತಶುದ್ಧಿ ಇಲ್ಲದವ ಅವಜ್ಞಾನಿಯೇ. ಅದರಲ್ಲಿ ಏನೇನು ಎಕ್ಸಾಂಪಲ್ಸ್ ಕೊಡ್ತಾರೆ? ಬಂಧನ ದೋಳಿಹ ವ್ಯಾಘ್ರ ಬಲು ತಪಸಿಯನ ಬಹುದೇ ಸಿಂಧುವಿನೊಳಿಹನೋರೆ ಶೀತ ಕಿರಣವೇ ಅಂಧಕನು ಕಣ್ಣ ಮೋಚಲು
ಅದು ಧ್ಯಾನವೇ, ಮಂದಮತಿ ಸುಮ್ಮನಿರಲು ಅದು ಮೌನವೇ, ಶ್ವಾನಬೂಧಿಯೊಳಿರಲು ಶಿವಭಕ್ತ ನೆನಬಹುದೇ, ಕಾನನದೊಳಿಹ ಕಾಗೆ ವನವಾಸಿಯೇ, ಗಾಣ ತಿರುಗಲು ಏತು ದೇಶಯಾತ್ರೆಯನಬಹುದೇ, ನೀನದಾಸೆಯ ಬಕನ ಸ್ಥಿರ ಧ್ಯಾನಿಯೇ. ಅಂದ್ರೆ ಒಬ್ಬ ಸುಮ್ನೆ ಫಿಶರ್ಮೆನ್ ಕೂತಿದ್ದಾನೆ ಅಂದ್ರೆ ದೊಡ್ಡ ಧ್ಯಾನಿ ಅಂತ ಹೇಗೆ ಕರೆಯಕ್ ಸಾಧ್ಯ? ಅಂದ್ರೆ ಒಳಗಡೆ ಇರೋದು ನಮ್ಮ ಅಂತರಾಳದ ಒಂದು ಭಾವನೆ ಏನಿದೆ ಅದು ಮುಖ್ಯ. ಈ ಕಾಲದಲ್ಲಿ ಇವಾಗ AI ಅನ್ನೋದು ಪೋಯಟ್ರಿ ಇವನು ಬರೆಯುತ್ತೆ, ಮ್ಯೂಸಿಕ್ ಕಂಪೋಸ್ ಮಾಡೋದು, ಆದ್ರೆ ಒಳಗಡೆ ಇವಾಗ ನಮಗೂ ಆ ಎಗೂ ಏನ್ ವ್ಯತ್ಯಾಸ ಅಂದ್ರೆ ಔಟ್ಪುಟ್ ಒಂದೊಂದ್ಸತಿ ಒಂದೇ ಇರಬಹುದು, ಒಳಗಡೆ ಸತ್ವ ಮನುಷ್ಯರಲ್ಲ ಅಂತೀವಲ್ಲ. ಸೊ ಅದನ್ನೇ ಪುರಂದರದಾಸರು 500 ವರ್ಷದ ಹಿಂದೆ ಹೇಳಿದ್ದಾರೆ, ಚಿತ್ತಶುದ್ಧಿ ಇಲ್ಲದವಗೆ ಅವ ಜ್ಞಾನಿಯೇ ಅಂತ. ಸೊ ಅಫ್ಕೋರ್ಸ್ ಇದು ಬರೀ ರೈತರಿಗೆ ಅಂತ ಅಲ್ಲ, ಅಂದ್ರೆ ನಾರ್ಮಲಿ ನಾವು ಏನ್ ನೋಡ್ತೀವಿ ನಮ್ಮ ಮುತ್ತಲು ನಾವು ಏನ್ ನೋಡ್ತೀವೋ ಅದನ್ನ ನಾವು ಅವರು ಉದಾಹರಣೆಗಳನ್ನ ತಗೊಂಡು ಅವರು ಜನರಿಗೆ ಸುಲಭವಾಗಿ ಒಂದು ಫಿಲಾಸಾಫಿಕಲ್ ಐಡಿಯಾಸ್ನ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಫಿಲಾಸಫಿ ಅಂತಂದಾಗ ನಾವು ಯಾವಾಗಲೂ ಒಂಥರ ಅದೇನೋ ನಮ್ಗಿಂತ ದೊಡ್ಡದು, ನಾವು ಹೆದರ್ಬೇಕು ಅನ್ನೋ ಒಂದು ತಲೆಯಲ್ಲಿರುತ್ತೆ. ಆದ್ರೆ ಯಾವಾಗ ಇಷ್ಟು ಸರಳವಾಗಿ ಬರೆದು ನನಗೂ ಅರ್ಥ ಆಗುತ್ತೆ, ನಿನಗೂ ಅರ್ಥ ಆಗುತ್ತೆ, ಮತ್ತೊಬ್ನಿಗೂ ಅರ್ಥ ಆಗುತ್ತೆ ಅಂದಾಗ ಬಹುಶಃ ಮನುಷ್ಯರು ಅದನ್ನ ಬಹಳ ಚೆನ್ನಾಗಿ ಅದನ್ನ ಸ್ವೀಕರಿಸ್ತಾರೆ ಅಲ್ವಾ? ಹೌದು. ಅಂಡ್ ಆಲ್ಸೋ ಇದು ಫಿಲಾಸಫಿ ಅನ್ನೋದು ಅದೊಂದ್ ಕಡೆ ಆದ್ರೆ ಒಟ್ಟಲ್ಲಿ ನಮ್ಮ ಜೀವನನ ಹೇಗೆ ನಡೆಸಬೇಕು, ಹೌ ಟು ಲಿವ್ ಎ ಗುಡ್ ಲೈಫ್ ಸಿಂಪಲ್, ಅದನ್ನ ಅವರು ಸರಳವಾದ ರೀತಿಯಲ್ಲಿ ಹೇಳಿದ್ದಾರೆ. ಹೌದು. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಪುರಂದರದಾಸರ ಸಾಹಿತ್ಯದಲ್ಲಿ ಕಂಡು ಬರೋದು ಒಂದು ಸಾಮಾಜಿಕ ಕಳಕಳಿ ಅಲ್ವಾ? ಅವರು ಅದು ಜಾತಿ ವ್ಯವಸ್ಥೆ ಬಗ್ಗೆ ಇರ್ಬೋದು, ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಬಹಳ ಗಂಭೀರವಾಗಿ ಆಮೇಲೆ ಬಹಳ ಮುಟ್ಟೋ ಹಾಗೆ ಅವರು ಬರೀತಾರೆ. ಅವ್ರಿಗೆ ಅದು ಬಹಳ ಮುಖ್ಯ ಆಗಿತ್ತಾ ಅವರ ಮನಸ್ಸಲ್ಲಿ ಈ ರೀತಿ ಸಮಾಜಕ್ಕೆ ನಾನು ಈ ರೀತಿ ಒಂದು ಮೆಸೇಜ್ ಕೊಡಬೇಕು, ಈ ರೀತಿ ಒಂದು ಬದಲಾವಣೆಗಳು ಆಗಬೇಕು ನನ್ನ ಸಾಹಿತ್ಯದ ಮೂಲಕ ಅನ್ನೋದು ಎಲ್ಲರೂ ಅವರ ತಲೆಯಲ್ಲಿ ಇದ್ದಿತ್ತು ಅಂತ ಅನ್ಸುತ್ತಾ ನಿಮಗೆ? ಫಸ್ಟ್ ಆಫ್ ಆಲ್ ಭಕ್ತಿ ಪಂಥದ ಒಂದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂದ್ರೆ ಎಲ್ಲರನ್ನೂ ಒಟ್ಟಿಗೆ ಸೇರ್ಸೋದು ಆ ಭಕ್ತಿ ಪಂಥದ ಒಂದು ಮುಖ್ಯವಾದ ಫಿಲಾಸಫಿ ಅಂತ ಹೇಳ್ಬಹುದು. ಅಂದ್ರೆ ಇದನ್ನ ನಾವು ಬೇರೆ ಬೇರೆ ಕಂಪೋಸರ್ಸ್ ಅಲ್ಲಿ ನೋಡ್ಬೋದು. ಇವಾಗ ಅನ್ನಮಾಚಾರ್ಯರು ಪುರಂದರದಾಸರ ಆಲ್ಮೋಸ್ಟ್ ಸಮಕಾಲೀನ, ಅವರು ಕೂಡ ಇವಾಗ ಬ್ರಹ್ಮಮೊಕ್ಕಟೆ ಅದರಲ್ಲಿ ಹೇಳಿರೋ ನಿಂಡಾರ ರಾಜು ನಿದ್ರಿಂಚು ನಿದ್ರೆಯು ಒಕ್ಕಟೆ ಅಂಟನೆ ಬಂಟು ನಿದ್ರಾದಿಯು ಒಕ್ಕಟೆ. ಅಂದ್ರೆ ರಾಜ ನಿದ್ದೆ ಮಾಡಿದ್ರು ಒಂದೇ, ಅವ್ನ್ ಬಂಟ ನಿದ್ದೆ ಮಾಡಿದ್ರು ಒಂದೇ. ಮೆಂಡೈನ ಬ್ರಾಹ್ಮಣುಡುದು ಮೆಟ್ಟು ಭೂಮಿ ಒಕ್ಕಟೆ, ಚಂಡಾಳು ಉಂಡೇದಿ ಸರಿ ಭೂಮಿ ಒಕ್ಕಟೆ. ಯಾರು ನಡೆದ್ರು ರೋಡ್ ಒಂದೇ. ಹೌದು. ಸೊ ಬ್ರಹ್ಮಮೊಕ್ಕಟೆ ನಾವೆಲ್ಲರೂ ಒಂದೇ, ದೇವರು ಒಂದೇ, ನಾವೆಲ್ಲರೂ ಒಂದೇ ಅಂತ. ಸೊ ಈ ಭಕ್ತಿ ಪಂಥದಲ್ಲಿ ಬೇರೆ ಬೇರೆ ರೀತಿನಲ್ಲಿ ಬೇರೆ ಬೇರೆಯವರು ಹೇಳಿದ್ದಾರೆ. ಪುರಂದರದಾಸರಿಗೆ ಖಂಡಿತ ಈ ಎಲ್ಲ ಒಂದು ಐಡಿಯಾಸ್ ಇನ್ಫ್ಲುಯೆನ್ಸ್ ಆಗಿದೆ. ಇನ್ನೊಂದು ಅವರೇ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆನ ನೋಡಿದ್ದಾರೆ. ಹೌದು. ಸೊ ಅಂಡ್ ಹಿಸ್ ಲೈಫ್ ಬಿಕೇಮ್ ಬೆಟರ್. ಈ ಒಂದು ಐಡಿಯಾಗಳನ್ನ ಅದನ್ನ ಎಂಬ್ರೇಸ್ ಮಾಡಿದ್ಮೇಲೆ ಅವರ ಜೀವನದಲ್ಲಿ ಒಳ್ಳೆ ಬದಲಾವಣೆ ಬಂತು. ಸೊ ನಾನು ಇದನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಅವ್ರಿಗಿತ್ತು. ಸೊ ಕೆಲವೊಮ್ಮೆ ಅನ್ಸುತ್ತೆ ಆಕ್ಚುಲಿ ಸಂಗೀತ ಆಗಲಿ ಭಕ್ತಿ ಆಗಲಿ ಇಟ್ ವಾಸ್ ಜಸ್ಟ್ ಅ ವೇ ಟು ರಿಫಾರ್ಮ್ ಸೊಸೈಟಿ ಅಂತ ಕೂಡ ಅನ್ಸುತ್ತೆ. ಆ್ಯಂಡ್ ಇದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ. ಅಂದರೆ ಅವರು ಹಾಸ್ಯ, ವ್ಯಂಗ್ಯ, ಹೌದು, ಇದನ್ನೆಲ್ಲ ತುಂಬ ಚೆನ್ನಾಗಿ ಬಳಸ್ತಾರೆ. ಇವಾಗ ಅಫ್ಕೋರ್ಸ್ ಆ್ಯಂಡ್ ಬಹಳ ಧೈರ್ಯ ಬೇಕು ಆ ಕಾಲದಲ್ಲಿ. ಈ ಥರ ಹೊಲೆಯ ಹೊರಗಿಹನೆ ಊರೊಳಗಿಲ್ಲವೇ ಅನ್ನೋದನ್ನ, ಅಂದರೆ ನಾವು ವಿ ಹ್ಯಾವ್ ಟು ಲುಕ್ ವಿತ್ ಇನ್, ಹೌದು ಅಂತ ಅವ್ರು ಹೇಳ್ತಾ ಇರೋದು. ಇನ್ನೊಂದು ನನಗೆ ತುಂಬ ಇಷ್ಟ ಊಗಾಭೋಗ ಅಂದರೆ ತಾಳನ ಬಿಟ್ಟು ಆಲಪ್ ಥರ ಸಾಹಿತ್ಯ ಹಾಡ್ಕೊಂಡು ಹೋಗೋದು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರುವಂತಹ ಒಂದು ಊಗಾಭೋಗ. ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇನು ಶ್ರೀಶೈಲ ಕಾಗೆಯಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ. ಎಂಥ ಅರ್ಥಗರ್ಭಿತವಾದ ಒಂದು ಸಾಹಿತ್ಯ. ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು,
ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು, ಮೀನು ಮೊಸಳೆಯಂತೆ ನಿಂದಲ್ಲಿ ಫಲವೇನು, ಶ್ರೀಶೈಲಗಾಗಿಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಒಳಗೆ ಮಿಂದು ಹೊರಗೆ ಮೀಯದವರ ಕಂಡು, ಬೆರಗಾಗಿ ನಗುತ್ತಿದ್ದ ನಮ್ಮ ಪುರಂದರ ವಿಠಲ. ನಾವು ಪುರಂದರದಾಸರು ಅಂದ ತಕ್ಷಣ ಒಂದು ಬಿರುದು ನಮ್ಮ ಎದುರಿಗೆ ಬರುತ್ತೆ, ಕರ್ನಾಟಕ ಸಂಗೀತ ಪಿತಾಮಹ ಅಂತ. ಅವರ ಸಂಗೀತದ ಏನ್ ಅಂಶಗಳಿದಾವಲ್ಲ, ಅವ್ರು ಸಂಯೋಜನೆ ಮಾಡ್ತಿದ್ದಾಗ್ಲಿ, ಸಂಗೀತದ ಬಗ್ಗೆ ಅವರಿಗಿದ್ದ ಆಳವಾದ ಜ್ಞಾನ ಆಗ್ಲಿ, ಯಾಕೆ ಅವರಿಗೆ ಈ ಒಂದು ಉಪಾಧಿ, ಈ ಒಂದು ಟೈಟಲ್ ಬಂತು ಅಂತ ನೀವು ಹೇಳ್ತೀರಿ ಮಾನ್ಸಿ? ಇದು ತುಂಬ ಒಂದು ಮುಖ್ಯವಾದ ಪ್ರಶ್ನೆ. ಏಕೆಂದರೆ ಪುರಂದರದಾಸರು ಅವರ ಒಂದು ಕೀರ್ತನೆಯಲ್ಲಿ ಅವ್ರು ಹೇಳ್ಕೊಂಡಿರೋ ಪ್ರಕಾರ ಅವರು 4,75,000 ರಚನೆಗಳನ್ನ ಮಾಡಿದ್ದಾರೆ ಹೌದು ಅಂತ ಹೇಳಿದ್ದಾರೆ. ಓಕೆ, ಇದು ಇವಾಗ ಎಕ್ಸಾಕ್ಟ್ ನಂಬರಾ ಅಥವಾ ಲಕ್ಷ ಅಥವಾ ಥೌಸಂಡ್ಸೇ, ವಾಟ್ ಎವರ್ ಇಟ್ ಮೇ ಬಿ. ಅವರು ಹಿ ವಾಸ್ ಅ ವೆರಿ ಪ್ರೊಲಿಫಿಕ್ ರೈಟರ್. ಅಂದ್ರೆ ಸಾಹಿತ್ಯನ ಹೀಗೆ ಒಂಥರ ನಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ, ಮಾತಾಡ್ತಾ ಇರ್ಬೇಕಂದ್ರೆ ಹಾಗೆ. ಸೊ ಕ್ರಿಯೇಟಿವಿಟಿ ಒಂಥರ ಹಂಗೆ ಉಕ್ಕಿ ಹರಿತಾ ಇತ್ತು. ಸರಿ. ಸೊ ಸಾಹಿತ್ಯ ನಮಗೆ ತುಂಬಾ ಸಿಕ್ಕಿದೆ, ಆದ್ರೆ ವಿ ಹ್ಯಾವ್ ಲಾಸ್ಟ್ ಅ ಲಾಟ್ ಬಿಕಾಸ್ ವಿ ಹ್ಯಾವ್ ನಾಟ್ ಡಾಕ್ಯುಮೆಂಟೆಡ್. ಅದು ನಿಜ. ಸೊ ನಮಗೆ ಸಾಹಿತ್ಯ ಸಿಕ್ಕಿದೆ, ಸರಿ. ಆದ್ರೆ ಈ ಸಾಹಿತ್ಯನ ಇಟ್ಕೊಂಡು ನಾವು ಹೇಗೆ ಅವರ ಸಂಗೀತದ ಕಾಂಟ್ರಿಬ್ಯೂಷನ್ ಅಳಿಯೋದು ಅಲ್ವಾ? ಸೊ ಐ ಕ್ಯಾನ್ ಜಸ್ಟ್ ಗಿವ್ ಅ ಫ್ಯೂ ಎಕ್ಸಾಂಪಲ್ಸ್. ಅವ್ರ ಸಂಗೀತದ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಈ ಸಂಗೀತ ಅನ್ನೋ ಪದ ಬಂದಿದ್ಯಾ ಅಂತ ಫಸ್ಟ್ ನೋಡೋಣ. ಬಹಳಷ್ಟು ಉದಾಹರಣೆಗಳಿವೆ. ಸೊ ಫಾರ್ ಎಕ್ಸಾಂಪಲ್, ವೇಣುನಾದ ಬಾರೋ ವೆಂಕಟರಮಣನೇ ಬಾರೋ. ಸೊ ಇಲ್ಲಿ ವೇಣುನಾದ ಬಾರೋ ಅಂದ್ರೆ ಅವ್ರು ಹೇಳ್ತಾ ಇರೋದು ವೇಣು ಕೊಳಲನೂದುವ ಕೃಷ್ಣ ಅಲ್ಲ, ಕೊಳಲಿನ ನಾದಾನೇ ಕೃಷ್ಣ. ಸೊ ನಾದ ಅನ್ನೋ ಪದ ಬರುತ್ತೆ. ಆಮೇಲೆ ಸಂಗೀತ ಲೋಲ ಅಲ್ಲಿ ಬಂತು. ತುಂಬುರು ನಾರದ ಗಾನ ವಿಲೋಲಂ. ಸೊ ಸಂಗೀತ, ನಾದ, ಗಾನ ಪದಗಳು ಬರುತ್ತೆ. ಇವಾಗ ರಾಗಗಳನ್ನ ತಗೊಳ್ಳೋಣ. ಅವ್ರಿಗೆ ಆ ಕಾಲದಲ್ಲಿ ಇದ್ದಂತಹ ಎಲ್ಲ ರಾಗಗಳ ಪರಿಚಯ ಇತ್ತು. ಒಂದು ಕಾಂಪೋಸಿಷನ್ ನಾನು ಇಲ್ಲಿ ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ನಳಿನ ಜಾಂಡ ಎಂಬ ಕಾಂಪೋಸಿಷನ್ ಅವ್ರು ಬರ್ದಿರೋದು. ಅಲ್ಲಿ ಚರಣದಲ್ಲಿ ಹೀಗೆ ಬರುತ್ತೆ: ಮಾರವಿ, ದೇಶಿ, ಗುರ್ಜರಿ, ಭೈರವಿ, ಗೌಳಿ, ನಾಟಿ, ಸಾವೇರಿ, ಆಹೇರಿ, ಪೂರ್ವಿ, ಕಾಂಬೋಜಿ, ಪಾಡಿ, ದೇಶಾಕ್ಷಿ, ಶಂಕರಾಭರಣ, ಮಾಳವಿ, ವರಾಳಿ, ಕಲ್ಯಾಣಿ, ತೋಡಿ, ಮುಖಾರಿ, ಎರಳಿ, ವಸಂತ, ಭೌಳಿ, ಧನ್ಯಾಶ್ರೀ, ಸೌರಾಷ್ಟ್ರ, ಗುಂಟಕ್ರಿಯಾ, ರಾಮಕ್ರಿಯಾ, ಮೇಘ, ಕುರಂಜಿ, ಪಾಡಲು ನೋಡಿ. ಪೂರ್ತಿ ಲಿಸ್ಟೇ ಇಟ್ಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ಸೊ ಇದು ಅವ್ರಿಗೆ ಸಂಗೀತ ಡೀಪಾಗಿ ಸ್ಟಡಿ ಮಾಡಿಲ್ಲ ಅಂದ್ರೆ ಇಷ್ಟೆಲ್ಲ ಬಹುಶಃ ಗೊತ್ತಾಗ್ತಾ ಇರಲಿಲ್ಲ. ಸೊ ಖಂಡಿತ ಅಲ್ಲಿಯವರೆಗೂ ಬರ್ದಿದ್ದಂತಹ ಗ್ರಂಥಗಳ ಬಗ್ಗೆ ಅಥವಾ ಗುರುಮುಖೇನ ಅವ್ರು ಖಂಡಿತ ಸಂಗೀತ ಕಲ್ತಿದ್ರು ಆ್ಯಂಡ್ ಸಂಗೀತದ ಬಗ್ಗೆ ತುಂಬಾನೇ ಡೀಪ್ ಆಗಿ ಸ್ಟಡಿ ಮಾಡಿದ್ರು. ಸೊ ಪುರಂದರದಾಸರ ಸಾಹಿತ್ಯದಲ್ಲಿ ಯಾವ ವಾದ್ಯಗಳ ಬಗ್ಗೆ ಅವರು ವರ್ಣನೆ ಮಾಡಿದ್ದಾರೆ ಅಂತ ನೋಡಿದ್ರೆ ಒಂದು ಕೆಲವು ಉದಾಹರಣೆಗಳನ್ನ ನೋಡ್ಬೋದು. ಬಹಳಷ್ಟಿದೆ. ಆ ಕಾಲದಲ್ಲಿ ಇದ್ದಂತಹ ಸುಮಾರು ಎಲ್ಲ ವಾದ್ಯಗಳನ್ನ ಅವರು ಅವ್ರ ಕೃತಿಗಳಲ್ಲಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಡಂಗೂರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಹೊಡಿನಗಾರಿ ಮೇಲೆ ಕೈಯ ಅಲ್ಲಿ ಬರುತ್ತೆ. ಆಮೇಲೆ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅಲ್ಲಿ ಬರುತ್ತೆ. ಆಮೇಲೆ ನಂದಿಯು ಮದ್ದಳೆ ಚಂದದಿ ಹಾಕಲು ಕರದಲ್ಲಿ ವೀಣೆಯ ಗಾನವ ಮಾಡುವ. ಈ ಥರ ಒಂದೊಂದು ಕೃತಿನಲ್ಲಿ ಒಂದೊಂದು ವಾದ್ಯಗಳ ಬಗ್ಗೆ ಬರುತ್ತೆ. ಅಂದರೆ ದೇವರ ಕಾಂಟೆಕ್ಸ್ಟಲ್ಲಿ ಅಥವಾ ಭಕ್ತರ ಕಾಂಟೆಕ್ಸ್ಟಲ್ಲಿ ಅವರು ವಾದ್ಯಗಳ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಹಿ ನ್ಯೂ. ತಾಳಗಳ ಬಗ್ಗೆ
ಕೆಲವು ಕೃತಿಗಳಲ್ಲಿ ಇದೆ. ಇವಾಗ ಝಂ ತಟ ತಕದಿಮಿ ತದಿ ಕಿಣತೋಮ್ ಎಂದು ಝಂಪೆ ತಾಳದಿಂ ತುಂಬುರ ನೊಪ್ಪಿಸಿದ ಮಪಪ ದಸರಿ ಎಂಬ ಧ್ವನಿಯಿಂದ. ಸೊ ಇಲ್ಲಿ ಸ್ವರಗಳು ಬಂತು, ಜತಿ ಬಂತು, ತಾಳದ ಇದು ಬಂತು. ಸೊ ಇಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಹಿಮ್ ದಟ್ ಎಲ್ಲೆಲ್ಲಾಗುತ್ತೋ ಸಂಗೀತದ ಬಗ್ಗೆ ನಾವು ಹೇಳಬೇಕು ಅಂತ. ಇಲ್ಲಿ ಅವರ ತಾಳದ ಬಗ್ಗೆ ಇದ್ದಂತಹ ಜ್ಞಾನ ಆಗಿರಬಹುದು ಅಥವಾ ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ನಾನು ಹೇಳಲೇಬೇಕು. ಏಕೆಂದರೆ ಇವಾಗ ಪುರಂದರದಾಸರ ಮುಂಚೆ ತಾಳ ಸಿಸ್ಟಮ್ಸ್ ಎಲ್ಲ ಹೇಗಿತ್ತು, ಹರಿದಾಸರು ಬಂದಿದ್ದಕ್ಕೆ ಮುಂಚೆ. ಸರಿ. ಸಂಗೀತದಲ್ಲೇ 2 ಥರ ಇತ್ತು. ಒಂದು ಮಾರ್ಗ ಸಂಗೀತ, ಒಂದು ದೇಶಿ ಸಂಗೀತ. ಈ ಒಂದು ವಿಂಗಡಣೆ ನಾಟ್ಯಶಾಸ್ತ್ರದ ಕಾಲದಿಂದ ಬಂದು ಫಸ್ಟ್ ಟೈಮ್ ಇಟ್ಸ್ ಮೆನ್ಷನ್ಡ್ ಇಸ್ ಮತಗನ ಬೃಹದೇಶಿನಲ್ಲಿ ಮಾರ್ಗ ಸಂಗೀತ. ಅಂದರೆ ಇದಕ್ಕೆ ಒಂದು ಸ್ಟ್ರಕ್ಚರ್ಸ್ ಇದೆ, ಮ್ಯೂಸಿಕಲಾಜಿಕಲ್ ಫೌಂಡೇಶನ್ಸ್ ಇದೆ, ವೇದಗಳಿಂದ ಬಂದಿರುವಂತಹ ಸಂಗೀತ ಮಾರ್ಗ ಸಂಗೀತ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುವಂಥದ್ದು. ಹೌದು, ಕ್ಲಾಸಿಕಲ್. ಆಮೇಲೆ ದೇಶಿ ಸಂಗೀತ ಅಂತ ಇತ್ತು, ಅಂದರೆ ರೀಜನಲ್ ಮ್ಯೂಸಿಕ್. ಇದು ಜನಪದ ಅಂತ ಹೇಳಕ್ಕಾಗಲ್ಲ, ಅಂದರೆ ಒಂದೊಂದು ಪ್ರಾಂತದಲ್ಲಿ ಬೇರೆ ಬೇರೆ ತರಹ ಸಂಗೀತ ಇತ್ತು. ಮೋರ್ ಆಫ್ ಕಾಮನ್ ಮ್ಯಾನ್ಸ್ ಮ್ಯೂಸಿಕ್. ಸೊ ತಾಳಗಳಲ್ಲೂ ಅಷ್ಟೇ. ಇವಾಗ ಮಾರ್ಗ ತಾಳಗಳು, ದೇಶಿ ತಾಳಗಳು ಅಂತ ಇತ್ತು. ಆಮೇಲೆ ಭರತನ ನಾಟ್ಯಶಾಸ್ತ್ರ ಕಾಲದಿಂದಾನೇ ಹಲವಾರು ತಾಳಗಳ ಬಗ್ಗೆ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಷ್ಟೋತ್ತರ ಶತತಾಳಗಳು, 108 ತಾಳಗಳು ಇತ್ತು. ಕೆಲವು ಗ್ರಂಥಗಳಲ್ಲಿ 125 ತಾಳಗಳ ಮೆನ್ಷನ್ ಇದೆ. ಆದರೆ ಪುರಂದರದಾಸರಿಗೆ ಪರ್ಟಿಕ್ಯುಲರ್ಲಿ ಅಂಡ್ ಇನ್ ಜನರಲ್ ಹರಿದಾಸರಿಗೆ ಒಂದು ಗೊತ್ತಿತ್ತು, ತಾಳ ಅನ್ನೋದು, ರಿದಮ್ ಅನ್ನೋದು ಇನ್ಸ್ಟೆಂಟ್ಲಿ ಕ್ಯಾಚ್. ಹೌದು, ಅದು ಹೇಳ್ಕೊಡ್ಬೇಕಾಗಿಲ್ಲ. ಅದು ಒಂಥರ ನಮ್ಗೆ ರಂಗ ಬಂದ ಮನೆಗೆ ಶೃಂಗಾರ ನೋಡಿರೋ, ಅಥವಾ ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಸೊ ಅವ್ರಿಗೆ ಗೊತ್ತಿತ್ತು ನಾವು ತಾಳನ ಇಷ್ಟು ನಾವು ಕ್ಲಿಷ್ಟವಾಗಿ ಮಾಡಿಕೊಂಡು ಅಥವಾ ಕೂತ್ಕೊಂಡು ಹಾಡೋದಲ್ಲ. ಈ ಹರಿದಾಸರ ಅಂದರೆ ಅವ್ರು ಬೀದಿ ಬೀದಿನಲ್ಲಿ ಮನೆ ಮನೆಗೆ ಹೋಗಿ ಅಲ್ಲಿ ವಿಲೇಜ್ ಸ್ಕ್ವೇರ್ ಅಲ್ಲಿ ಮ್ಯೂಸಿಕ್ ಶುಡ್ ರೀಚ್ ಕಾಮನ್ ಮ್ಯಾನ್ ಅಂತ ಇದ್ದಿದ್ದು ಅವ್ರ ಫಿಲಾಸಫಿ. ಸೊ ಅವ್ರು ಏನು ಮಾಡಿದ್ರು, ಪುರಂದರದಾಸರು ಇನ್ ಪರ್ಟಿಕ್ಯುಲರ್ ಅಂಡ್ ಇನ್ ಜನರಲ್ ಹರಿದಾಸರು, ಈ ತಾಳಗಳ ಸಿಸ್ಟಮ್ನ ಅವರು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರು. ಸರಿ. ಇದನ್ನೆಲ್ಲ ತಗೊಂಡು ಸುಳಾದಿ ಸಪ್ತ ತಾಳಗಳು ಅಂತ ಅವರು ತಗೊಂಡು ಬಂದರು. ಈ ತಾಳಗಳು ಹೇಗಂದ್ರೆ ಅದೇ ಚಿಟಿಕೆ ಹಾಕೊಂಡು ಹರಿದಾಸರನ್ನ ನಾವು ನೋಡಿದೀವಿ, ಹಾಡ್ಕೊಂಡು ಹೋಗೋದು. ನಾನು ಎಕ್ಸಾಂಪಲ್ಸ್ ಕೊಟ್ಟನಲ್ಲ, ಚಿತ್ತಶುದ್ಧಿ ಇಲ್ಲದವ ಅವಜ್ಞಾನಿಯೇ, ಆ ಥರ. ಸೊ ಯಾವ್ದು ತಗೊಂಡ್ರು ಒಂಥರ ಸಿಂಪಲ್ ಆಗಿ ಹಾಡ್ಕೊಂಡು ಹೋಗ್ಬೋದು. ಸೊ ಈ ಒಂದು ಸುಳಾದಿ ಸಪ್ತತಾಳಗಳನ್ನ ಒಂದು ಸಿಸ್ಟಮ್ ತಂದಿರುವಂತಹ ಒಂದು ಕ್ರೆಡಿಟ್ ಈ ಹರಿದಾಸರಿಗೆ ಸೇರಬೇಕು. ಸೊ ಇಟ್ ಇಸ್ ಅನ್ ಅದರ್ ರೀಸನ್ ಟು ಸೇ ದಟ್ ಇವ್ರಿಗೆಲ್ಲ ತುಂಬ ಸಂಗೀತ ಗೊತ್ತಿತ್ತು. ಆ್ಯಂಡ್ ನಮಗಿದ್ರಿಂದ ಬಹಳಷ್ಟು ಉಪಯೋಗ ಆಗಿದೆ. ಏಕೆಂದರೆ ಎಷ್ಟೇ ಆದರೂ ಸಂಗೀತ ಮ್ಯೂಸಿಕ್ ಇಸ್ ಫುಡ್ ಫಾರ್ ದ ಮೈಂಡ್ ಆ್ಯಂಡ್ ದ ಸೋಲ್. ಆದರೆ ಅದು ಮನ ಮುಟ್ಟಬೇಕಂದ್ರೆ ಅದು ಎಲ್ಲೋ ಒಂದು ಕಡೆ ನಮಗೆ ಬೇಗ ಅದು ತಲುಪಿಬಿಡ್ಬೇಕು. ತಾಳದಿಂದ, ತಾಳ ಸಿಂಪಲ್ ಆಗಿದ್ರೆ ಬೇಗ ತಲುಪುತ್ತೆ, ಬೇಗ ತಲುಪುತ್ತೆ. ಖಂಡಿತ. ಇಷ್ಟೆಲ್ಲ ಬರ್ದಿರೋರ್ಗೆ ಸಂಗೀತ ಪಿತಾಮಹ ಅಂತ ಕರೀದೇ ಇರಕ್ಕಾಗತ್ತೆ. ಮತ್ತೆ ಇನ್ನೇನ್ ಕರೆಯೋದು? ಅಂದಿಗೂ ಇಂದಿಗೂ ಎಂದೆಂದಿಗೂ ಅವರು ಕರ್ನಾಟಕ ಸಂಗೀತ ಪಿತಾಮಹರೇ ಅಂತ ಹೇಳ್ಬೇಕು. ತಾಳಬೇಕು ತಕ್ಕ ಮೇಳಬೇಕು, ತಾಳಬೇಕು ತಕ್ಕ ಮೇಳಬೇಕು, ಶಾಂತ ವೇಳೆ ಬೇಕು, ಗಾನ ಕೇಳಬೇಕೆಂಬುವರಿಗೆ ತಾಳಬೇಕು ತಕ್ಕ ಮೇಳಬೇಕು, ಶಾಂತ ವೇಳೆ ಬೇಕು, ಗಾನ ಕೇಳಬೇಕೆಂಬುವರಿಗೆ ತಾಳಬೇಕು ತಕ್ಕ ಮೇಳಬೇಕು. ಯತಿ ಪ್ರಾಸವಿರಬೇಕು, ಗತಿಗೆ ನಿಲ್ಲಿಸಬೇಕು, ರತಿಪತಿ ಪಿತನೋಳು ಪ್ರೇಮವಿರಬೇಕು, ಗಳ ಶುದ್ಧವಿರಬೇಕು, ತಿಳಿದು ಪೇಳಲ್ಲಿ ಬೇಕು, ಕಳಮಳ ಬಿಡಬೇಕು, ಕಳೆ ಮುಖವಿರಬೇಕು, ಅರಿತವರಿರಬೇಕು, ಹರುಷ ಹೆಚ್ಚಲು ಬೇಕು, ಅರಿತವರಿರಬೇಕು, ಹರುಷ ಹೆಚ್ಚಲಿಬೇಕು, ಪುರಂದರ ವಿಡಲನೆ ಪರದೈವವೆನ್ನಬೇಕು.
ಬೇಕು, ತಾಳಬೇಕು, ತಕ್ಕ ಮೇಳಬೇಕು, ಶಾಂತ. ಸೈಕಲ್ ಗ್ಯಾಪಲ್ಲಿ ಒಂದು ಚಿಕ್ಕ ವಿಷಯ ಹೇಳಬೇಕು. ನಮ್ಮ ಕರ್ನಾಟಕ ರಾಜ್ಯ ಒಂದು ದೊಡ್ಡ ಅದ್ಭುತ. ಇಲ್ಲಿರುವಂತಹ ಜನ, ಜಾಗ, ಸಂಸ್ಕೃತಿ, ಪರಂಪರೆ ಬಹುಶಃ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ನಮ್ಮ 100ಕ್ಕೆ 100 ಕರ್ನಾಟಕದಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಕಾರ್ಯಕ್ರಮಗಳು ಇದಾವೆ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಕಂಟಿನ್ಯೂ. ಸಂಗೀತ ಪಿತಾಮಹರು ಒಂದಿಷ್ಟು ಸೂತ್ರಗಳನ್ನು ಹಾಕಿಕೊಟ್ರು, ಒಂದಿಷ್ಟು ರಾಗಗಳನ್ನು ನಮಗೆ ಕೊಟ್ಟರು. ಇವತ್ತೇನು ಸಂಗೀತ ಅಭ್ಯಾಸ ಆಗತ್ತಲ್ಲ, ಬೋಧನೆ ಆಗತ್ತಲ್ಲ, ಅವರ ಕಾಲದ ರಾಗಗಳು, ಅವ್ರು ಯಾವುದು ಇದು ಬೇಕು ಇದು ಬೇಡ ಅಂತಂದಿದ್ರು, ಅದೇ ಒಂದು ಇದನ್ನ ನಾವು ಇವತ್ತಿಗೂ ಪಾಲಿಸ್ಕೊಂಡು ಬರ್ತಿದೀವ ಅಥವಾ ಹೇಳ್ಕೊಡೋ ರೀತಿಯಲ್ಲಿ ಬದಲಾವಣೆಗಳಾಗಿದ್ದಾವ? ಇವತ್ತು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಿಸ್ಟಮ್ಯಾಟಿಕ್ ಫಾರ್ಮ್ ಆಫ್ ಎಜುಕೇಶನ್, ಅದರ ಪೂರ್ಣ ಕ್ರೆಡಿಟ್ ಪುರಂದರದಾಸರಿಗೆ ಸಲ್ಲತ್ತೆ. ನಮ್ಮ ಶಾಸ್ತ್ರೀಯ ಸಂಗೀತವನ್ನು ಹೇಳ್ಕೊಡೋವಂತಹ ಸಿಸ್ಟಮ್ ಫಾರ್ಮ್ಯಾಟ್ನ ಅವರು ಕನ್ಸಾಲಿಡೇಟ್ ಮಾಡಿದ್ರು. ಅಂದರೆ ಬರೀ ಅವರೊಬ್ಬರೇ ಮಾಡಿದ್ದು ಅಂತ, ಅಗೇನ್ ನಮ್ಮ ಪರಂಪರೆಯಲ್ಲಿ ಇಟ್ಸ್ ಥಾಟ್ ಇಸ್ ಎ ಇನ್ಪುಟ್ ಆಫ್ ಮೆನಿ ಎಲ್ಲ ಕಡೆಯಿಂದ ಬರುತ್ತೆ. ಆದರೆ ಖಂಡಿತ ಅವರು ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಅದಕ್ಕೊಂದು ಸ್ವರೂಪ, ಖಚಿತವಾದ ಒಂದು ಸ್ವರೂಪ ಕೊಟ್ಟರು. ಏನದು? ಇವಾಗ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನಾವು ಹೇಗೆ ಹೇಳ್ಕೊಡ್ತೀವಿ ಇವತ್ತಿನವರೆಗೂ, ಅಥವಾ ನಾವು ಹೇಗೆ ಕಲ್ತಿದ್ದೀವಿ ಅಂದರೆ, ಮೊಟ್ಟ ಮೊದಲಿಗೆ ಸರಳೆ, ಜಂಟಿ, ಅಲಂಕಾರ, ಇದು ಸ್ವರ ಎಕ್ಸರ್ಸೈಸಸ್ ಅಂತ ಹೇಳ್ಬೋದು. ಅಥವಾ ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ನೀವು ಸಂಗೀತ ಏನಾದರೂ ಕಲ್ತಿದ್ದೀರಾ? ಕಲ್ತಿಲ್ಲ, ಬಟ್ ಆಸಕ್ತಿ ಇದೆ, ಯಾವತ್ತೂ ಕಲ್ತಿಲ್ಲ. ಇಟ್ಸ್ ನೆವರ್ ಟು ಲೇಟ್. ಆ್ಯಕ್ಚುಲಿ ಯಾರು ಬೇಕಿದ್ರೂ ಯಾವ ಸ್ಟೇಜಲ್ಲಿ ಕೂಡ ಸಂಗೀತ ಖಂಡಿತ ಕಲಿಬೋದು, ಅದಕ್ಕೇನು ಏಜಿನ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಫಾರ್ಮ್ಯಾಟ್ ಇದೆ. ಸರಿ ಗ ಮ ಪದ ನಿ ಸ, ಆಮೇಲೆ ಸರಿ ಗ ಮ ಸರಿ ಗ ಮ ಸರಿ ಗ ಮ ಪದ ನಿ ಸ, ಇದು ಸರಳೆ ವರ್ಸೆಗಳು. ಆಮೇಲೆ ಜಂಟಿ ವರ್ಸೆಗಳು ಸ ಸರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ ಸ ಸ ನಿ ನಿ ದ ದ ಪ ಪ. ಇದೆಲ್ಲ ನಮ್ಮ ವಾಯ್ಸ್ ಕಲ್ಚರ್ಗೆ ಬೇಕಾಗಿರುವಂಥದ್ದು. ಆಮೇಲೆ ಅಲಂಕಾರಗಳು ಸರಿಗಮ ಗರಿ ಸರಿಗರಿ ಸರಿಗಮ ರಿಗಮ ಪ ಮ ಗರಿಗಮ ಗರಿಗಮ ಪ. ನಾವು ಇವಾಗ ಆಲಾಪನೆ ಹಾಡಬೇಕಂದ್ರೆ ಅದೆಲ್ಲನೂ ಈ ಒಂದು ಬೇಸಿಕ್ ಸ್ವರಾವಳಿಗಳಿಂದ ಶುರುವಾಗತ್ತೆ. ಆ್ಯಂಡ್ ಇವತ್ತು ಕೂಡ ಇಷ್ಟು 500 ವರ್ಷಗಳಾಗಿದ್ರೂ ಕೂಡ ಸುಮಾರು ಐ ವುಡ್ ಸೇ ಬೈ ಆ್ಯಂಡ್ ಲಾರ್ಜ್ ಎಲ್ಲ ಕಡೆ ಎಲ್ಲೆಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಬೋಧನೆ ನಡೀತಾ ಇದೆಯೋ ಅಲ್ಲೆಲ್ಲ ಈ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಿಂದ ಏನಾಗುತ್ತೆ, ನಮ್ಮ ಒಂದು ಸ್ಟ್ಯಾಂಡರ್ಡೈಸೇಷನ್ ಬರುತ್ತೆ. ಇವಾಗ ಸಿಲೆಬಸ್ ಥರ ಇದು ಅಂದರೆ, ಇವಾಗ ಎಲ್ಲರೂ ಸ್ಕೂಲ್ ಮಕ್ಕಳಂದರೆ CBSE ICSE ಒಂದು ಸಿಲೆಬಸ್ ಇದೆ, ಅಂದರೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ. ದಟ್ ಈಸ್ ದ ಸೇಮ್ ಥಿಂಗ್ ದಟ್ ಈಸ್ ಅ ಬಿಗ್ ಅಡ್ವಾಂಟೇಜ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ಅಂದರೆ ಕೆಲವು ಬೇರೆ ಸಿಸ್ಟಮ್ಸಲ್ಲಿ ಏನಾಗುತ್ತೆ, ಒಂದು ಕಡೆ ನೀವು ಹೋಗಿ 1-2-3 ವರ್ಷ ಕಲ್ತಿರ್ತೀರ, ನೆಕ್ಸ್ಟ್ ಬೇರೆ ಗುರುಗಳ ಹತ್ರ ಸೇರಿಕೊಂಡ್ರೆ ಶೈಲಿನೇ ಬದಲಾಗತ್ತೆ, ಮತ್ತೆ ಆರಂಭದಿಂದ ಶುರು ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಮಟ್ಟಿಗೆ ಆಯಿತು, ಸರಳೆ ಜಂಟಿ ಅಲಂಕಾರ ಗೀತೆ ಆಗಿದೆ ಅಂದರೆ ನೆಕ್ಸ್ಟ್ ವರ್ಣಕ್ಕೆ ಹೋಗ್ಬೋದು. ಸೊ ಗೀತೆಗಳು ಅಂದರೆ ಸ್ಮಾಲೆಸ್ಟ್ ಈಸಿ ಕಾಂಪೊಸಿಷನ್ ನಾವೆಲ್ಲರೂ ಕೇಳಿದ್ದೀವಿ. ಲಂಬೋದರಲ ಕುಮಿಕರ ಅಂಬಾಸುತ ಅಮರ ವಿನುತ. ಕ್ಯಾಸಿಯೋದಲ್ಲಿ ಫಸ್ಟ್ ನುಡ್ಸಕ್ಕೆ ಕಲ್ತೀನಿ ನಾನು. ಅಂದರೆ ಹೇಗೆ ನಾನು ಯಾವ ಥರ ಇದನ್ನು ಪ್ಯಾಕೇಜ್ ಮಾಡಿ ಜನರಿಗೆ ಕೊಡ್ಬೋದು ಅನ್ನೋದು ಪುರಂದರದಾಸರ ಒಂದು ಗ್ರೇಟ್ನೆಸ್. ಪುರಂದರದಾಸರು ಈ ರಾಗವನ್ನು ಆಯ್ಕೆ ಮಾಡಿಕೊಂಡು ಈ ಅಭ್ಯಾಸ ಗಾನವನ್ನು ಮಾಯಾಮಾಳೋಗಳದಲ್ಲಿ ಶುರು ಮಾಡಬೇಕು ಅಂಥ ಒಂದು ಸಿಸ್ಟಮ್ ಅವರು ಸ್ಥಾಪಿಸಿದ್ರು. ಸರಿ, ಇದು ಯಾಕೆ ಮಾಡಿರಬಹುದು ಅಂತ, ಅದಕ್ಕೆ ಮುಂಚೆ ಕೆಲವು ದಾಖಲೆಗಳ ಪ್ರಕಾರ ಖರಹರ ಪ್ರಿಯ ರಾಗವನ್ನು ಉಪಯೋಗಿಸ್ತಾ ಇದ್ರು. ಸರಿ ಗ ಮ ಪದ ನಿ ಸಾ ಸಾ ನಿ ದ ಪ ಮ ಗ ರಿ ಸಾ. ಇದು ಆ್ಯಕ್ಚುಲಿ ಸಾಮವೇದದಿಂದ ಅದಕ್ಕೆ ಹತ್ರ ಇರುವಂತಹ ಸ್ವರಗಳನ್ನು ಅವರು ಯೂಸ್ ಮಾಡ್ತಾ ಇದ್ರು ಅಂತ ಕೆಲವು ದಾಖಲೆಗಳಿವೆ. ಆದರೆ ಪುರಂದರದಾಸರಿಗೆ ಇದೇನು, ಹಿ ಫೆಲ್ಟ್ ದಟ್ ವಾಸ್ ನಾಟ್ ದ ಐಡಿಯಲ್ ರಾಗ. ಈ ಮಾಳವಗೌಳ ಅನ್ನೋದು ಮುಂಚೆ ಮಾಳವಗೌಳ ಅಂತ ಕರೀತಾ ಇದ್ರು. ಇದು ಮಾಳವ
ಪ್ರದೇಶ ಅಂದ್ರೆ ಮಧ್ಯಪ್ರದೇಶದಲ್ಲಿ ಇರುವಂತಹದ್ದು. ಗೌಳ ಅಂದ್ರೆ ಗೌಡ ರೀಜನ್ ಆಫ್ ಬೆಂಗಾಲ್. ಬಹುಶಃ ಅಲ್ಲಿ ಜನಪದ ಗೀತೆಗಳನ್ನ ಈ ತರಹ ಒಂದು ಟ್ಯೂನ್ಸ್ ಅಲ್ಲಿ ಹಾಡ್ತಿದ್ರೇನೋ ಅದರಿಂದ ಈ ಹೆಸರು ಬಂದಿರಬಹುದು. ಇಂಟ್ರೆಸ್ಟಿಂಗ್. ಸೊ ಬಟ್ ಪುರಂದರದಾಸರಿಗೆ ಬಹುಶಃ ಇದನ್ ಕೇಳಿ ಇವಾಗ ಏನ್ ಅನ್ಸದ್, ತದರಿ ನನ್ನ ಏನೋ ಒಂದು ನೆಮ್ಮದಿ ಇದೆ ಈ ರಾಗದಲ್ಲಿ, ಆ ಕೋಮಲ ಸ್ವರಗಳು, ಅದರಲ್ಲಿ ಏನೋ ಒಂದು ನೆಮ್ಮದಿ, ಶಾಂತಿ ಇದೆ. ಬಹುಶಃ ಅವ್ರಿಗೆ ಇದು ತುಂಬಾ ಅಟ್ರಾಕ್ಟಿವ್ ಅನ್ಸಿರ್ಬೋದು. ಅಂಡ್ ಮಕ್ಕಳಿಗೆ ಅಥವಾ ಶುರು ಮಾಡೋರಿಗೆ ಒಂದು ಶಾಂತ ವೇಳೆ ಬೇಕು ಅಂದ್ರಲ್ಲ, ಆ ಶಾಂತಿ ಅನ್ನೋದು ತುಂಬಾ ಮುಖ್ಯ. ಸೊ ಈ ಕೋಮಲ ಸ್ವರಗಳನ್ನ ಉಪಯೋಗಿಸಿ ಅವರು ಈ ಮಾಳವಗೌಳದಲ್ಲಿ ಸರಳೆ ಜಂಟಿ ಅಲಂಕಾರಗಳನ್ನ ಫಸ್ಟು ನೀವು ಇದ್ರಲ್ಲಿ ಹಾಡ್ಕೋಬೇಕು ಅಂತ ಅವರು ಹೇಳಿದ್ರು. ಇದನ್ನ ನಾವು ಇವತ್ತವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆದರೆ ದಿಸ್ ಇಸ್ ಎಕ್ಸ್ಟೆನ್ಸಿಬಲ್. ಇವಾಗ ನೀವು ಮಾಯ ಮಾಳ್ಗೋದಲ್ಲಿ ಮಾಡಿದ್ಮೇಲೆ ಸೇಮ್ ಇವಾಗ ಸರಿಗಮ ಗರಿ ಸರಿಗರಿ ಸರಿಗಮ ರಿಗಮ ಬ ಮ ಗರಿಗಮ ಗರಿಗಮ ಬ ಬೇರೆ ರಾಗದಲ್ಲಿ ಬೇಕಿದ್ರು ಹಾಡ್ಬೋದು. ಇನ್ಫ್ಯಾಕ್ಟ್ ಹಾಡಬೇಕು. ಇಟ್ ಹೆಲ್ಪ್ಸ್ ಡೆವಲಪ್ ಕ್ರಿಯೇಟಿವಿಟಿ. ಈಗ ಗೋಷ್ಠಿ ಗಾಯನದ ಬಗ್ಗೆ ಹೇಳಿದ್ರಿ. ನಾವು ತ್ಯಾಗರಾಜರಿಗೆ ಅವರ ಬಗ್ಗೆ ಮಾತಾಡಿದಾಗ ತುಂಬಾ ರೀತಿಯ ಗೋಷ್ಠಿ ಗಾಯನಗಳಾಗ್ಲಿ, ಅವರ ಮಹೋತ್ಸವ ಆಗ್ಲಿ ಎಲ್ಲ ನಡೆಯುತ್ತೆ. ಎಲ್ಲೊಂದ್ ಕಡೆ ಪುರಂದರದಾಸರು ಸ್ವಲ್ಪ ಆ ಮಟ್ಟದಲ್ಲಿ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಇದು ನಿಮ್ಗೂ ಅನ್ಸುತ್ತಾ? ಇದು ಪುರಂದರದಾಸರ ಕೀರ್ತನೆಗಳು ಎಲ್ರೂ ಹಾಡ್ತಾರೆ, ಹೌದು. ಆದ್ರೆ ಇಲ್ಲಿ ಏನ್ ಹೇಳ್ಬೇಕು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಇವಾಗ ತ್ಯಾಗರಾಜರ ಕೃತಿಗಳು, ಎಸ್ಪೆಷಲಿ ಪಂಚರತ್ನ ಕೃತಿಗಳು ಅಂದ್ರೆ ಅವರ ಶಿಷ್ಯ ಪರಂಪರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಸ್ವರಲಿಪಿಗಳನ್ನ ಬರ್ದು ಅದಕ್ಕೆ ಒಂದ್ ಸ್ವಲ್ಪನಾದ್ರೂ ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಅಂತ ಬಂದಿದೆ. ಪುರಂದರದಾಸರ ಕೃತಿಗಳಲ್ಲಿ ಆ ಮಟ್ಟಿಗೆ ಅದು ಆಗಿಲ್ಲ. ಅಂದ್ರೆ ತುಂಬಾ ಫ್ರೀಡಮ್ ಇದೆ, ಲಿಬರ್ಟಿ ಇದೆ, ಯಾರಿಗೆ ಯಾವ ತರ ಬೇಕೋ ಅದನ್ನ ಇಂಟರ್ಪ್ರೆಟ್ ಮಾಡ್ಬೋದು. ಆದ್ರೂ ಪುರಂದರ ನವರತ್ನ ಮಾಲಿಕಾ ಅಂತ 9 ಕೃತಿಗಳಿವೆ. ಬಂದನೇನೆ ರಂಗ, ನಾನಿನ್ನ ಧ್ಯಾನದೊಳಿರಲು, ಪೋಗಾದಿರಲು ರಂಗ, ಕಲ್ಲು ಸಕ್ಕರೆ ಕೊಳ್ಳಿರೋ, ಈ ತರ ಒಂದು 9 ಬಹಳ ಎಲ್ರಿಗೂ ಗೊತ್ತಿರುವಂತಹ ಕೀರ್ತನೆಗಳನ್ನ ನವರತ್ನ ಕೃತಿಗಳು ಅಂತ ಎಲ್ರು ಹಾಡ್ತಾರೆ. ಹಂಪಿಯಲ್ಲೂ ಇವತ್ತಿನವರೆಗೂ ಉತ್ಸವಗಳು ನಡೀತಾ ಇದೆ. ತಿರುವಯ್ಯಾರಲ್ಲಿ ಪಂಚರತ್ನ ಕೃತಿಗಳ ಅದೇನಾಗತ್ತೆ ಪ್ರತಿ ವರ್ಷ ಆ ಸ್ಕೇಲಿಗೆ ಇಲ್ಲದೆ ಇರಬಹುದು, ಆಗ್ಬೇಕು ಖಂಡಿತ. ನಾವು ಎಸ್ಪೆಷಲಿ ನಾವು ಕರ್ನಾಟಕದವರು ಪುರಂದರದಾಸರ ನೇರ ಉತ್ತರಾಧಿಕಾರಿಗಳು. ಸೊ ನಮ್ಮ ಕರ್ತವ್ಯ ಅವರ, ಅಫ್ಕೋರ್ಸ್ ಹಿಸ್ ಕಾಂಪೋಸಿಷನ್ಸ್ ಆರ್ ಟೈಮ್ಲೆಸ್, ಆದರೆ ಅದನ್ನ ಮತ್ತಷ್ಟು ಜನರಿಗೆ ತಲುಪಿಸ್ಬೇಕು. ಅದು ಅದರಿಂದ ಪೀಪಲ್ ಶುಡ್ ಗೇನ್ ಬೆನಿಫಿಟ್ ಫ್ರಮ್ ಇಟ್. ಖಂಡಿತ ಇದು ಸತ್ಯನೇ. ಅವರ ಕಾಲದಲ್ಲಿ ಯಾವ್ಯಾವ ರಾಗದಲ್ಲಿ ಅವರ ಕೃತಿಗಳನ್ನ ಹಾಡಬೇಕು ಅಂತ ಅವರು ಅನ್ಕೊಂಡಿದ್ರು, ಈಗಲೂ ಕೂಡ ಅದೇ ಕೃತಿಗಳನ್ನ ಅದೇ ರಾಗದಲ್ಲೇ ಹಾಡಬೇಕು ಅನ್ನೋ ಒಂದು ಕಟ್ಟುನಿಟ್ಟಾದ ಒಂದು ರೂಲ್ ಇದೆಯಾ? ಅಥವಾ ನೀವು ಅದನ್ನ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಕಲಾವಿದರಿಂದ ಕಲಾವಿದರಿಗೆ ಅದನ್ನ ಬೇರೆ ರೀತಿ ಬದಲಾಯಿಸ್ಕೊಂಡು ಹೋಗ್ಬೋದಾ? ಕೃತಿಗಳಿಗೆ ಬಂದಾಗ ಕೀರ್ತನೆಗಳು, ಇವಾಗ ಕಾಂಪೋಸಿಷನ್ಸ್ ಬರ್ತಿದಾರಲ್ಲ, ಅದು ಯಾವ ರಾಗದಲ್ಲಿ ಅವರು ಫಸ್ಟ್ ಹಾಡ್ತಾ ಇದ್ರು ಅನ್ನೋದೇ ನಮಗೆ ಖಚಿತವಾಗಿ ಹೇಳಕ್ಕಾಗಲ್ಲ. ಸರಿ. ಸೊ ಆ ಕಾಲದಲ್ಲಿ 32 ರಾಗಗಳು, 32 ರಾಗಗಳು ಅಂತ ಇತ್ತು. ಕೆಲವು ಕಡೆ ಈ 32 ರಾಗ ಅಂತ ಟರ್ಮ್ ಬರುತ್ತೆ. ಸೊ ಬಟ್ ಈ 32 ರಾಗಗಳು ಯಾವುದು ಅಂತ ನಮ್ಗೆ ಖಚಿತವಾಗಿ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಸೆಟ್ ಆಫ್ ಇದೆ. ಅದು ಅವ್ರು ಹೇಗ್ ಹಾಡ್ತಾ ಇದ್ರು, ಅಂಡ್ ಇಷ್ಟು ಲಕ್ಷ ಕೀರ್ತನೆಗಳನ್ನ ಬರೀ 32 ಟ್ಯೂನ್ ಅಲ್ಲಿ ಮಾಡಿರಕ್ ಸಾಧ್ಯನಾ? ಸ್ವಲ್ಪ ಅದು ಮೇ ಬಿ ನಾಟ್ ಅಂತ ಅನ್ಸುತ್ತೆ, ನಮ್ಗೆ ಗೊತ್ತಿಲ್ಲ. ಸೊ ಇವಾಗ ನಮ್ಗಿರೋದು ರಿಚ್ ಸಾಹಿತ್ಯ. ನನ್ನ ಪ್ರಕಾರ ಆಸ್ ಎ ಮ್ಯೂಸಿಷಿಯನ್ ಐ ಫೀಲ್ ದಟ್ ಪುರಂದರದಾಸರು ನಮಗೆ ಆ ಲಿಬರ್ಟಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇವಾಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಉತ್ತರಾದಿ ಸಂಗೀತದವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬೇರೆ ರಾಗಗಳು, ಆದ್ರೆ ಅದರ ಭಾವಕ್ಕೆ ಎರಡೂ ಬಹಳ ಸುಂದರವಾಗಿದೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಪುರಂದರದಾಸಸ್ ಕಾಂಪೋಸಿಷನ್ಸ್. ಇವಾಗ ನಾವು ಕಲ್ಲು ಸಕ್ಕರೆ ಕೊಳ್ಳಿರೋ ಆ ಥರ ನಾವು ಹಾಡ್ಬೋದು, ಅಥವಾ
ಕಲ್ಲು ಸಕ್ಕರೆ ಕೊಳ್ಳಿರೋ, ಹಂಗೂ ಹಾಡ್ಬೋದು. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ. ಸೊ ಜನಪದ ಶೈಲಿ, ಕರ್ನಾಟಿಕ್, ಹಿಂದೂಸ್ತಾನಿ, ಈವನ್ ವೆರಿ ಕಂಟೆಂಪ್ರರಿ ಫ್ಯೂಷನ್ ಕೂಡ ಎಷ್ಟೆಲ್ಲ ಹೌದು. ಮಾಡ್ತಾರೆ. ಇವಾಗ ತುಳಸಿ ಅನ್ನೋ ಒಂದು ಹಾಡು ಹರಿದಾಸರ ಸಾಹಿತ್ಯದಿಂದಾನೇ ಬಂದಿರೋದು. ಸೊ ಐ ಬಿಲೀವ್ ದಟ್ ನಮ್ಮ ಒಂದು ಇಂಟೆನ್ಷನ್ ಪ್ಯೂರ್ ಆಗಿದ್ರೆ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ನಾವು ಆ ಸಾಹಿತ್ಯವನ್ನು ಟ್ರೀಟ್ ಮಾಡಿದ್ರೆ ಖಂಡಿತ ಆ ಲಿಬರ್ಟಿ ಅವರು ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ಭಕ್ತಿ ಅಂತ ಬಂದಾಗ ನಾವ್ ಯಾವಾಗ್ಲೂ ದೇವ್ರನ್ನ ಒಂಥರ ದೇವ್ರು ನಮ್ಕಿಂತ ದೊಡ್ಡವನು ಅಥವಾ ನಮ್ಕಿಂತ ಹೊರಗೆ ದೂರ ಅನ್ನೋ ರೀತಿಲಿ ನೋಡ್ತೀವಿ. ಆ ಒಂದು ಸಖ್ಯ ಭಾವ ಅಂತಾರಲ್ಲ, ಅಥವಾ ಫ್ರೆಂಡ್ಲಿ ಒಂದು ಸಂಬಂಧ ಇರೋದು ದೇವ್ರ ಜೊತೆಗೆ. ಭಕ್ತಿಯಲ್ಲಿ ಈ ಸಖ್ಯ ಭಾವ ಎಷ್ಟು ಮುಖ್ಯ ಆಗುತ್ತೆ? ಹರಿದಾಸರ ಸಾಹಿತ್ಯವನ್ನ ತಗೊಂಡ್ರೆ ನೀವು ಹೇಳಿದ ಹಾಗೆ ಬಹಳ ನಿಕಟವಾದ ಒಂದು ಸಂಬಂಧ. ಅದು ಪುರಂದರದಾಸರಂಥವರು ಈ ಒಂದು ದೇವ್ರಿಗೂ ಮನುಷ್ಯರಿಗೂ ಇರುವಂತಹ ರಿಲೇಶನ್ಶಿಪ್ನ ಬೇರೆ ಬೇರೆ ರೀತಿನಲ್ಲಿ ನೋಡಿದ್ರು. ಒಂದು ತಾಯಿ ಮಗು, ದೇವ್ರನ್ನ ಮಗುವಾಗಿ ನೋಡೋದು. ಇವಾಗ ಜಗದೋದ್ಧಾರನ ಆಡಿಸಿದಳೆ ಶೋಧ, ಇದರಲ್ಲಿ ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್ ಆಫ್ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ ಅಂತ ಹೇಳಿದಾಗ ನಿಜವಾಗ್ಲೂ ಅವರು ತಾಯಿಯ ಮನಸ್ಸನ್ನ ಅರ್ಥ ಮಾಡಿಕೊಂಡು ಇದನ್ನ ಬರೆದಿದ್ದಾರೆ. ಇನ್ನೊಂದು ಕಡೆ ನೀವು ಹೇಳಿದಾಗೆ ಸಖ್ಯ ಭಾವ. ಇವಾಗ ಫ್ರೆಂಡ್ಸ್ ಅಂದ್ರೆ ಹೇಗೆ ನಾವು ಅವ್ರನ್ನ ಹೊಗಳ್ಬೋದು, ಆದ್ರೆ ತೆಗೊಳ್ಳಬಹುದು. ಹೌದು. ಸೊ ನಿಂದ ಸ್ತುತಿ ಅನ್ನೋ ಒಂದು ಪ್ರಕಾರ ಇದೆ ಇಲ್ಲಿ. ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ಅಲ್ಲ, ನಿಂದ ಸ್ತುತಿ ಅಲ್ಲೇ ಒಂದು ಆಕ್ಸಿಮೋರಾನ್ ತರ ಅಲ್ವಾ? ಸೊ ಇಲ್ಲಿ ನಾವು ದೇವ್ರನ್ನ ನಾವು ಕ್ರಿಟಿಸೈಸ್ ಮಾಡ್ಬೋದು, ಬಟ್ ಅಲ್ಲೂ ಒಂದು ಭಕ್ತಿ ಇದೆ. ಇವಾಗ ಇದು ಒಂದು ತುಂಬಾ ಚೆನ್ನಾಗಿದೆ. ಇದು ಅಫ್ಕೋರ್ಸ್ ಹರಿದಾಸರ ಸಾಹಿತ್ಯದಲ್ಲೂ ಕೆಲವು ಕಾಂಟ್ರವರ್ಸಿ ಇದೆ. ಅಂದ್ರೆ ಇದು ಪುರಂದರದಾಸರು ಬರ್ದಿದ್ದ ಅಥವಾ ಕನಕದಾಸರು ಬರ್ದಿದ್ದ. ಸೊ ಒಟ್ಟಲ್ಲಿ ಇದು ಹರಿದಾಸ ಭಾವನೆ ಉಳ್ಳ ಒಂದು ಕಾಂಪೋಸಿಷನ್. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ಒಬ್ಬರನು ಕಾಣೆ. ಆಮೇಲೆ ಕಲಹ ಬಾರದ ಹಾಗೆ ಕರ್ಣನನು ನೀ ಕೊಂದೆ, ಸುಲಭದಲ್ಲಿ ಕೌರವರ ಮನೆಯ ಮುರಿದೆ, ನೆಲವ ಬೇಡುತ್ತ ಹೋಗಿ ಬಲಿಯ ತನುವನು ತುಳಿದೆ, ಹಾಲನುಣಿಸಲು ಬಂದ ಪೂತನಿಯ ಕೊಂದೆ. ಆಮೇಲೆ ಇನ್ನ ಕೊನೆಯಲ್ಲಿ ದೊರೆ ಪುರಂದರ ವಿಠಲ ನಿನ್ನನ್ನು ನಂಬಿದರೆ ತಿರುಪೆಯೂ ಹುಟ್ಟಲೊಲ್ಲದೋ, ಕೇಳೋ ಹರಿಯೇ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಯಾರು ನಂಬಕ್ಕಾಗಲ್ಲ ಕಡೆಗಂತೂ ನಿನ್ನ ನಂಬಿರ್ ತಿರುಪೆ ಬೇಡಬೇಕು ಅಲ್ವಾ? ಕೊನೆಗೆ ನೀನೇ ಸರ್ವಸ್ವ ಅಂತ ಹೇಳೋದು. ಬಟ್ ಇಷ್ಟು ಫ್ರೀಡಮ್ ಇತ್ತು ಅವರಿಗೆ. ಇನ್ನೊಂದು ಕಡೆ ಅಫ್ಕೋರ್ಸ್ ಡೀಪ್ ಸರೆಂಡರ್, ದಾಸ್ಯ ಭಾವ. ಅದೇ ನಾನು ಹೇಳದ್ನಲ್ಲ, ದಾಸನ ಮಾಡಿಕೋ ಅಥವಾ ಕನಕದಾಸರ ದಾಸ ಮನೆಯ ದಾಸಾನುದಾಸ ಅಂತ ಹೇಳ್ತಾರೆ. ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ, ಕುಲವಿಲ್ಲದ ದಾಸ ಕುನ್ನಿ ದಾಸ ಅಂತ ಎಲ್ಲ ಬಿಟ್ಟು ನಾನು ನಿನ್ಗೆ ಸರೆಂಡರ್ ಆಗ್ಬಿಟ್ಟಿದೀನಿ ಅನ್ನೋ ಒಂದು ಭಾವನೆ. ಇವತ್ತಿನ ಕಾಲದಲ್ಲಿ ಇದ್ದಿದ್ರೆ ಪುರಂದರದಾಸರು ಹೀಗೆಲ್ಲ ಬರೀಲಿಕ್ಕೆ ಸಾಧ್ಯ ಆಗ್ತಿತ್ತ? ಸಿ ಐ ಫೀಲ್ ದ ಫಂಡಮೆಂಟಲ್ ಹ್ಯೂಮನ್ ಕಂಡೀಷನ್ ರಿಮೇನ್ಸ್ ಅನ್ಚೇಂಜ್. ಹೌದು. ಅದ ಕಾಲ ಬದಲಾದ್ರೂ ಕೂಡ, ಸರ್ಕಮ್ಸ್ಟಾನ್ಸಸ್ ನಲ್ಲಿ ಬದಲಾವಣೆ ಬಂದ್ರೂ ಕೂಡ ಫಂಡಮೆಂಟಲ್ ನಮ್ಗೇನ್ ಪ್ರಾಬ್ಲಮ್ಸ್ ಇದೆ ಅದೇ ಹೌದು ಇರತ್ತೆ. ಸೊ ಅವ್ರಿಗದು ಗೊತ್ತಿತ್ತು. ಅವ್ರು ಎಷ್ಟು ಚೆನ್ನಾಗಿ 500 ವರ್ಷದ ಹಿಂದೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಅನುಗಾಲವೂ ಚಿಂತೆ ಜೀವಕ್ಕೆ, ತನ್ನ ಮನವು ಶ್ರೀರಂಗನೊಳ್ ಮೆಚ್ಚುವ ತನಕ ಅನುಗಾಲವೂ ಚಿಂತೆ ಜೀವಕ್ಕೆ ಅಂತ. ಸೊ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಮಕ್ಕಳು ಇಲ್ಲದ ಚಿಂತೆ, ಮಕ್ಕಳಾದ್ರೂ ಚಿಂತೆ, ಬಡವನಾದ್ರೂ ಚಿಂತೆ, ಬಲ್ಲಿದನಾದ್ರೂ ಚಿಂತೆ, ಹಿಡಿ ಹೊನ್ನು ಕೈಯೊಳ್ಳಾದ್ರೂ ಚಿಂತೆ, ಏನ್ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ, ಚಿಂತೆ ಅಂತೂ ಇದ್ದೇ ಇರತ್ತೆ ಅಂತ. ಇನ್ನೊಂದು ಕಡೆ ದಿಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭಿಕ್ಷದ ಕಾಲ, ಉಪಕಾರ ಮಾಡಿದರೆ ಅಪಕರಿಸುವ ಕಾಲ, ಸಕಲವೂ ತಿಳಿದವಗೆ ದುರ್ಭಿಕ್ಷ ಕಾಲ, ಸತಿಸುತರು ಎಂಬುವರ ನಂಬಲರಿಯದ ಕಾಲ. ಸೊ ನಮ್ಗೆ ಹತ್ರ ಇರೋರ್ನೇ ನಂಬಕ್ಕಾಗಲ್ಲ ಕಾಲ. ಸೊ ಪುರಂದರದಾಸರ ಸಾಹಿತ್ಯದಲ್ಲಿ ಇದು ಒಂದು ತುಂಬಾ ರಿಲೇಟಬಲ್
ಈ ಕಾಲದಲ್ಲಿ ಹಾಡಿದ್ರು ಒಂದೇ 500 ವರ್ಷದ ಹಿಂದೆನೂ ಅಷ್ಟೇ. ಐ ಬಿಲೀವ್ 500 ವರ್ಷ ಆದ್ಮೇಲೂ ಕೂಡ ಇದೆಲ್ಲ ಖಂಡಿತ ಅನ್ವಯ ಆಗತ್ತೆ. ಯಾವಾಗಲೂ ಆಶ್ಚರ್ಯ ಆಗುತ್ತೆ, ಯಾಕೆಂದ್ರೆ ಸುಮಾರು 500 ವರ್ಷದ ಹಿಂದೆ ಇದ್ದವರು ಇವತ್ತಿಗೂ ಕೂಡ ಅವರ ಸಾಹಿತ್ಯ, ಸಂಗೀತ, ಅವರ ಸಂಯೋಜನೆ ಮಾಡಿರೋದು, ಅವರ ಕೃತಿಗಳು, ಅವರು ಏನೊಂದು ಸ್ಟ್ರಕ್ಚರ್ ಕೊಟ್ಟರಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ, ಅದು ಇವತ್ತಿಗೂ ಮುಂದುವರ್ಕೊಂಡು ಬರ್ತಾ ಇದೆ ಅಂತಂದ್ರೆ ಈ ರೀತಿಯ ಒಂದು ವ್ಯಕ್ತಿಯನ್ನ ಬಹುಶಃ ಸಂಗೀತದಲ್ಲಿ ನಾವು ಕರ್ನಾಟಕದಲ್ಲಂತೂ ನಾವು ನೋಡಿಲ್ಲ ಅಂತ ನನಗನ್ಸುತ್ತೆ. ಈಗ ಯಾರು ಪುರಂದರದಾಸರದ್ದು ಏನೂ ಕೇಳಲಿಲ್ಲ, ನನಗೇನೂ ಗೊತ್ತಿಲ್ಲ, ನಾನು ತೀರಾ ಹೊಸೊಬ್ಳು ಅನ್ನೋರಿಗೆ ಯಾವ ಒಂದು ಕೀರ್ತನೆಯನ್ನ ಅಥವಾ ಅವ್ರು ಸಂಯೋಜನೆ ಮಾಡಿದಂಥ ಯಾವ ಒಂದು ಕೃತಿಯನ್ನ ನೀವು ಅವರಿಗೆ ಕೇಳಿಸ್ಲಿಕ್ಕೆ ಇಷ್ಟಪಡ್ತೀರಿ? ಇದು ಒಂಥರ ಇವಾಗ ಎಲ್ಲ ಒಂದು ಒಳ್ಳೆ ಸ್ವೀಟ್ ಅಂಗಡಿಗೆ ಹೋಗ್ಬಿಟ್ಟು ಆ ಡಿಸ್ಪ್ಲೇನಲ್ಲಿ ಎಲ್ಲ ಇಟ್ಟಿರ್ತಾರೆ, ಒಂದಕ್ಕಿಂತ ಒಂದ್ ಚೆನ್ನಾಗಿರುತ್ತೆ. ಯಾವ್ದು ಆರಿಸ್ಕೊಳ್ಳೋದು, ಯಾವ್ದು ಬಿಡೋದು, ಅದು ತುಂಬಾ ಕಷ್ಟ. ಒಂದೊಂದ್ರಲ್ಲೂ ಒಂದೊಂಥರ ರುಚಿ ಇದೆ. ಸೊ ಒಂದು ತುಂಬಾ ಕಷ್ಟ. ನಾನು 3 ಕಾಂಪೋಸಿಷನ್ಸ್ ನಾನು ಹೇಳ್ತೀನಿ, ಬಿಕಾಸ್ ಈಚ್ ಒನ್ ಹ್ಯಾಸ್ ಅ ಡಿಫ್ರೆಂಟ್ ಫ್ಲೇವರ್ ಆ್ಯಂಡ್ ದೀಸ್ ಆರ್ ಪ್ರಾಬಬ್ಲಿ ಅಂದರೆ ಬಹಳ ತುಂಬ ಪಾಪ್ಯುಲರ್ ಆಗಿರುವಂಥದ್ದು ಅಂತಾನೂ ಹೇಳ್ಬೋದು. ಒಂದು ನಾವಾಗಲೇ ಮಾತಾಡಿದ್ವಿ, ತಾಯಿ ಮಗುವಿನ ಸಂಬಂಧ. ಜಗದೋಧಾರನ ಆಡಿಸಿದಳಿ ಶೋಧ, ಜಗದೋಧಾರನ ಒಂದು. ನೆಕ್ಸ್ಟ್ ಇಸ್ ದ ಎವರ್ ಪಾಪ್ಯುಲರ್ ಭಾಗ್ಯದ ಲಕ್ಷ್ಮೀ ಮಾರಮ್ಮ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಮಾರಮ್ಮ. ಕೊನೆಗೆ ನನ್ನ ಫೇವ್ರೆಟ್, ಬಿಕಾಸ್ ಇದರಲ್ಲಿ ಅದರ ಮೆಸೇಜ್ ಏನಂದ್ರೆ ಅದೇ ಮ್ಯೂಸಿಕ್ ಇದ್ರೆ ನಾವು ಏನ್ ಬೇಕಿದ್ರು ಕಷ್ಟ ಏನ್ ಬಂದ್ರು ಸಹಿಸಬಹುದು ಅನ್ನೋದು. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ. ಪುರಂದರದಾಸರ ಬಗ್ಗೆ ಎಷ್ಟು ಮಾತಾಡಿದ್ರು ಅದೊಂಥರ ಸಂಗೀತ ಹೇಗೋ ಪುರಂದರದಾಸರ ಜೀವನ, ಅವರ ಕೃತಿಗಳು ಕೂಡ ಹಾಗೇನೆ ಅಲ್ವಾ. ಬಹಳ ಸಣ್ಣ ಪ್ರಯತ್ನ ಅಂತಾನೆ ಹೇಳ್ಬೋದು ನನ್ನ ಕಡೆಯಿಂದ. ಆದರೆ ಖುಷಿ ಆಗೋ ಹಾಗೆ, ನನಗೆ ಅರ್ಥ ಆಗೋ ಹಾಗೆ, ಬಹುಶಃ ನೋಡೋರಿಗೂ ಅರ್ಥ ಆಗೋ ಹಾಗೆ ಸಾಕಷ್ಟು ವಿಷಯಗಳ ಚರ್ಚೆಯನ್ನು ಇವತ್ತು ಕೂತ್ಕೊಂಡು ಮಾಡೋಕ್ಕೆ ಸಾಧ್ಯ ಆಯಿತು. ಬಹಳ ಧನ್ಯವಾದಗಳು. ನನಗೂ ಅಷ್ಟೇ. ಈ ಒಂದು ಆಪರ್ಚುನಿಟಿ ಮೂಲಕ ನನಗೂ ಮತ್ತಷ್ಟು ಅದನ್ನು ಇನ್ನೊಂದ್ಸತಿ ಅಧ್ಯಯನ ಮಾಡಿ ನಾನು ಅರ್ಥ ಮಾಡಿಕೊಂಡು ಐ ಗಾಟ್ ಗೂಸ್ ಬಂಪ್ಸ್. ನಿಜವಾಗ್ಲೂ ನೆನ್ನೆ ನನಗೆ ಇದು ಸ್ವಲ್ಪ ಯೋಚನೆ ಮಾಡ್ತಾ ಇರಬೇಕಂದ್ರೆ ಏನಪ್ಪ ಈ ತರಹ ಸಾಹಿತ್ಯ ಬರೆದಿದ್ದಾರೆ, ಎಷ್ಟು ಎಮೋಷ್ನಲ್ ಆಗಿದೆ. ಸೊ ನಾನು ಆ್ಯಕ್ಚುಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಫಸ್ಟ್ ಆಫ್ ಆಲ್ ಈ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿದ್ದಕ್ಕೆ. ಎರಡನೇದಾಗಿ ನಿಮ್ಮ ಪ್ರಶ್ನೆಗಳು ನನಗೆ ಯೋಚನೆ ಮಾಡೋದಕ್ಕೆ ತುಂಬ ಒಂಥರ ಸ್ಫೂರ್ತಿ ಕೊಡ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಮ್ಮ ಮಾತನ್ನ ಕೇಳ್ತಾ ಕೇಳ್ತಾ ನಿಮಗೆ, ನೀವು ಒಂದು ಕಾಲದಲ್ಲಿ ಸಂಗೀತ ಕಲ್ತಿದ್ದು ಅಥವಾ ಇವಾಗ ಸಂಗೀತ ಕಲಿತಾ ಇದ್ರೆ ಆ ಒಂದಿಷ್ಟು ನೆನಪುಗಳು, ಒಂದಿಷ್ಟು ಕಥೆಗಳೆಲ್ಲ ತಲೆಗೆ ಬಂದಿರಬೇಕು. ಇದನ್ನೆಲ್ಲ ಕಮೆಂಟ್ಸಲ್ಲಿ ನನ್ನ ಜೊತೆ ಹಂಚ್ಕೊಳ್ಬಹುದು. ಜೊತೆಗೇನೆ ಪುರಂದರದಾಸರ ಸಾಹಿತ್ಯ ಮತ್ತು ಸಂಗೀತ ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅದನ್ನು ಕೂಡ ಹಂಚ್ಕೊಳ್ಳಿ. ಇವತ್ತು ಅಫ್ಕೋರ್ಸ್ ಸಂಗೀತಮಯವಾಗಿತ್ತು ನಮ್ಮ ಕಾರ್ಯಕ್ರಮ, ಆದರೆ ನಮ್ಮ 100ಕ್ಕೆ 100 ಕರ್ನಾಟಕದ ಬೇರೆ ಸಂಚಿಕೆಗಳಲ್ಲಿ ನಾವು ಕರ್ನಾಟಕದ ಬೇರೆ ಬೇರೆ ಮಜಲುಗಳ ಬಗ್ಗೆ ಮಾತಾಡಿದ್ದೀವಿ. ಆ ಸಂಚಿಕೆಗಳನ್ನು ಕೂಡ ನೋಡಿ. ಹಾಗೆ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.